ದಮಯಂತೀಸ್ ವೆಜ್ ರೆಸಿಪೀಸ್. ಕುಕ್ಕರ್ ಮುಚ್ಚಳ ತೆಗೆದು ಅನ್ನನ ಒಂದ್ಸತಿ ಮಿಕ್ಸ್ ಮಾಡಿಕೊಂಡು ಚೆನ್ನಾಗಿ ಕಲಸಿ ಒಂದು ಪಾತ್ರೆಗೆ ಹಾಕೊಂಡು ಅದನ್ನ ಒಂದು ತಟ್ಟೆಯಲ್ಲಿ ಹಾಕೊಂಡು ಸರ್ವ್ ಮಾಡಿ ತಿಂತಾ ಇದ್ರೆ ವಾವ್, ಸೂಪರ್ ಟೇಸ್ಟ್ ಆಗಿರ್ತಕ್ಕಂತಹ ಟೊಮೆಟೊ ಬಾತ್ ರೆಸಿಪಿ. ಫ್ರೆಂಡ್ಸ್, ನಿಮಗೊಂದು ಒಳ್ಳೆ ಈಸಿಯಾಗಿ ಸಿಂಪಲ್ ಆಗಿ ಕ್ವಿಕ್ ಆಗಿ ಮಾಡ್ತಕ್ಕಂತಹ ಟೊಮೆಟೊ ಬಾತ್ ರೆಸಿಪಿಯನ್ನು ಮಾಡಿ ತೋರಿಸ್ಕೊಡ್ತಾ ಇದ್ದೀನಿ. ದಿಢೀರಂತ ಮಾಡ್ತಕ್ಕಂತಹ ರೆಸಿಪಿ, ಹಾಗೂ ಲಂಚ್ ಬಾಕ್ಸ್ಗೂ ಹಾಕೋಬಹುದು. ಸಪೋಸ್ ಡಿನ್ನರ್ಗೂ ನೀವು ತಿನ್ಬೋದು, ಬೆಳಗಿನ ಬ್ರೇಕ್ಫಾಸ್ಟ್ಗೂ ಮಾಡಿಕೊಂಡು ತಿನ್ಬೋದು. ಹಾಗಾದರೆ ಈ ಟೊಮೆಟೊ ಬಾತ್ ರೆಸಿಪಿಯನ್ನು ಹೇಗೆ ಮಾಡೋದು, ಇದಕ್ಕೆ ಏನೇನು ಇಂಗ್ರೀಡಿಯೆಂಟ್ಸ್ನ ಹಾಕೊಂಡು ಮಾಡ್ತಾ ಇದ್ದೀನಿ ಅಂತ ಕ್ವಿಕ್ ಆಗಿ ರೆಸಿಪಿ ನೋಡ್ಕೊಂಡು ಬರೋಣ ಬನ್ನಿ. ಒಂದು ಈರುಳ್ಳಿಯನ್ನು ನಾನಿಲ್ಲಿ ತಗೊಂಡಿದ್ದೀನಿ, ಮೀಡಿಯಂ ಸೈಜ್ ಈರುಳ್ಳಿ. ಒಂದು ಹಿಡಿ ಬೆಳ್ಳುಳ್ಳಿ ಸಿಪ್ಪೆ ಸುಲಿದು ಇಟ್ಕೊಂಡಿದ್ದೀನಿ. ಶುಂಠಿ ಅರ್ಧ ಇಂಚು, ಹಸಿ ಮೆಣಸಿನ್ಕಾಯಿ 4, ಟೊಮೆಟೊ 4 ಮೀಡಿಯಂ ಸೈಜಿಂದು, ಕೊತ್ತಂಬರಿ ಸೊಪ್ಪು ಸ್ವಲ್ಪ, ಪುದೀನ ಸ್ವಲ್ಪ. ನಾನಿಲ್ಲಿ ಒಣ ಪುದೀನೆಯನ್ನು ಬಳಸ್ಕೊಂಡಿದ್ದೀನಿ, ನೀವು ಫ್ರೆಶ್ ಆಗಿ ಸಿಕ್ಕಿದ್ರೆ ಅದನ್ನೇ ಬಳಸ್ಕೋಬಹುದು. ಚಕ್ಕೆ ಒಂದು 3, ಏಲಕ್ಕಿ ಒಂದು 6 ರಿಂದ 7 ಕಾಳುಮೆಣಸು, 1 ಟೀ ಸ್ಪೂನಷ್ಟು ಲವಂಗ, ಪಲಾವ್ ಎಲೆ 2, ಅಡುಗೆಗೆ ಎಣ್ಣೆ 1 ಟೇಬಲ್ ಸ್ಪೂನ್, ಹರಳುಪ್ಪು ರುಚಿಗೆ, ಧನಿಯಾ ಪುಡಿ 1 ಟೀ ಸ್ಪೂನ್, 1 ಕಪ್ಪಷ್ಟು ಅಕ್ಕಿಯನ್ನು ನೆನೆ ಹಾಕಿ ಇಟ್ಕೊಂಡಿದ್ದೀನಿ. ಇವಾಗ ನಾನು ಈರುಳ್ಳಿಯನ್ನು ಕಟ್ ಮಾಡ್ಕೊತಾ ಇದ್ದೀನಿ. ಈರುಳ್ಳಿ ಈ ಥರ ಸ್ಲೈಸಸ್ ಆಗಿ ಮಾಡ್ಕೋಬೋದು, ಇಲ್ಲಾಂದರೆ ಸಣ್ಣಗೆ ಹೆಚ್ಕೊಳ್ಳಿ, ನಿಮ್ಮ ಚಾಯ್ಸ್, ನಿಮ್ಗೆ ಹೆಂಗೆ ಬೇಕು ಆ ರೀತಿಯಾಗಿ ಹೆಚ್ಕೊಳ್ಳಿ. ಇವಾಗ ಈರುಳ್ಳಿ ಕಟ್ ಆಗಿದೆ, ಇದನ್ನು ಒಂದು ಪಾತ್ರೆಗೆ ಹಾಕ್ಕೊಂಡು ಸೈಡ್ಗೆ ಇಟ್ಬಿಡ್ತೀನಿ. ಈರುಳ್ಳಿ ಕಟ್ ಮಾಡಿರೋದು ರೆಡಿಯಾಗಿದೆ. ಹಾಗೆ ಹಸಿ ಮೆಣಸಿನ್ಕಾಯಿಯನ್ನು ನಾನು ಈ ರೀತಿಯಾಗಿ 2 ಭಾಗ ಮಾಡಿ ಇಟ್ಕೊತಾ ಇದ್ದೀನಿ. ನಿಮಗೆ ಖಾರ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ಹಾಕೊಳ್ಳಿ. ಇವಾಗ ಹಸಿಮೆಣಸಿನ್ಕಾಯಿ ಕಟ್ಟಾಗಿದೆ, ಇದನ್ನು ಒಂದು ಸೈಡ್ಗೆ ಇಡ್ತಾ ಇದ್ದೀನಿ. ಇವಾಗ ಟೊಮೆಟೊ ಹಣ್ಣು, ಟೊಮೆಟೊ ಬಾತ್ಗೆ ಟೊಮೆಟೊ ಹಣ್ಣೇ ಮುಖ್ಯ. ಹಾಗಾಗಿ 4 ಟೊಮೆಟೊ ಹಣ್ಣನ್ನು ನಾನಿಲ್ಲಿ ತಗೊಂಡಿದ್ದೀನಿ, ಮೀಡಿಯಂ ಸೈಜಿಂದು ಟೊಮೆಟೊ ಹಣ್ಣು. ಇದನ್ನು 2 ಭಾಗ ಮಾಡಿಕೊಂಡು ಸ್ಲೈಸಸ್ಗಳ ರೀತಿಯಲ್ಲಿ ಕಟ್ ಮಾಡ್ಕೊತಾ ಇದ್ದೀನಿ. ಉದ್ದಕ್ಕೆ ಕಟ್ ಮಾಡ್ಕೊಳ್ಳಿ. ಈ ರೀತಿಯಾಗಿ ಮೊದಲೇ ನಾವು ರೆಡಿ ಮಾಡಿ ಇಟ್ಕೊಬಿಟ್ರೆ ಬಾತ್ ರೆಡಿ ಮಾಡೋಕ್ಕೆ ತುಂಬಾ ಈಸಿ ಆಗುತ್ತೆ. ಇವಾಗ ಟೊಮೆಟೊ ಹಣ್ಣು ಕಟ್ ಮಾಡಿದ್ದೀನಿ, ಇದನ್ನು ಒಂದು ಪಾತ್ರೆಗೆ ಹಾಕ್ಕೊಂಡಿದ್ದೀನಿ. ಟೊಮೆಟೊ ಹಣ್ಣು ರೆಡಿಯಾಗಿದೆ. ಇವಾಗ ಸೈಡ್ಗೆ ಇಟ್ಕೊತಾ ಇದ್ದೀನಿ. ಈಗ ಶುಂಠಿನ ಈ ಮೇಲ್ಭಾಗದ ಸಿಪ್ಪೆಯನ್ನು ತೆಗೆದು ಕ್ಲೀನ್ ಮಾಡಿಕೊಂಡು ತೊಳೆದು ಆಮೇಲೆ ಈ ರೀತಿಯಾಗಿ ಸಣ್ಣಗೆ ತುಂಡು ಮಾಡಿಕೊಂಡು ಇದನ್ನು ಚೆನ್ನಾಗಿ ಕ್ರಷ್ ಮಾಡೋದಕ್ಕೆ ಇದಕ್ಕೆ ಕ್ರಷರ್ಗೆ ಹಾಕ್ಕೊಂಡಿದ್ದೀನಿ. ಹಾಗೆ ಬೆಳ್ಳುಳ್ಳಿಯನ್ನು ನಿಮಗೆ ಕ್ರಷ್ ಮಾಡೋಕ್ಕೆ ಈಸಿ ಆಗಲ್ಲ ಅಂದರೆ ಚಿಕ್ಕ ಪೀಸ್ಗಳು ಮಾಡ್ಕೊಳ್ಳಿ, ಇಲ್ಲಾಂದರೆ ಹಾಗೇ ಹಾಕ್ಕೊಳ್ಳಿ. ದಪ್ಪ ಬೆಳ್ಳುಳ್ಳಿ ಇದ್ದರೆ ನೀವು ಕಟ್ ಪೀಸ್ ಮಾಡಿ ಇದನ್ನ ಈ ರೀತಿಯಾಗಿ ಕ್ರಷರ್ಗೆ ಹಾಕ್ಕೊಂಡು ಚೆನ್ನಾಗಿ ಕ್ರಷ್ ಮಾಡ್ಕೊಳ್ಳಿ.
ಕ್ರಷ್ ಮಾಡಿದ್ರೇ ಬಾತಿಗೆ ಟೇಸ್ಟ್. ನೋಡಿ ಈ ರೀತಿಯಾಗಿ ಚೆನ್ನಾಗಿ ಜಜ್ಕೊಂಡಿದ್ದೀನಿ. ನಂತರ ಏಲಕ್ಕಿಯನ್ನು ನಾನೀಗ ಬೆಳ್ಳುಳ್ಳಿ ಶುಂಠಿ 2 ಜಜ್ಕೊಂಡೆಲ್ಲ ಅದಕ್ಕೆ ಹಾಕೋತಾ ಇದ್ದೀನಿ. ಚಕ್ಕೆ 2 ಪೀಸ್ ಇದೆ, ಕಾಳುಮೆಣಸು, ನಂತರ ಲವಂಗ ಇವೆಲ್ಲ ಹಾಕ್ಕೊಂಡು ಚೆನ್ನಾಗಿ ಗುದ್ಕೊಂಡು ಒಂದು ಮಸಾಲೆ ಥರ ಪೇಸ್ಟ್ ಮಾಡ್ಕೊಳ್ಳಿ. ಎಲ್ಲ ಶುಂಠಿ ಬೆಳ್ಳುಳ್ಳಿ ಇವೆಲ್ಲ ಚೆನ್ನಾಗಿ ಕ್ರಷ್ ಆಗಬೇಕು. ನೋಡಿ ರೆಡಿಯಾಗಿದೆ. ಈ ರೀತಿಯಾಗಿ ಮಾಡ್ಕೋಬೇಕು. ಇದನ್ನ ಈಗ ಒಂದು ಬೌಲ್ಗೆ ಹಾಕ್ಕೊಂಡು ಸಪ್ರೇಟ್ ಮಾಡಿ ಸೈಡಲ್ಲಿ ಇಟ್ಕೋತಾ ಇದ್ದೀನಿ. ಈ ಬಾತ್ಗೆ ಈ ಮಸಾಲೆನೇ ಮೇನ್ ಇಂಗ್ರೀಡಿಯೆಂಟ್. ತುಂಬ ಟೇಸ್ಟ್ ಕೊಡುತ್ತೆ. ಈ ರೀತಿಯಾಗಿ ಮಾಡಿ ಟ್ರೈ ಮಾಡಿ, ಸೂಪರಾಗಿ ಟೇಸ್ಟ್ ಕೊಡುತ್ತೆ. ನಂತರ ಕೊತ್ತಂಬರಿ ಸೊಪ್ಪನ್ನು ಸಣ್ಣಕ್ಕೆ ಹಚ್ಕೋತಾ ಇದ್ದೀನಿ. ಇದನ್ನು ರೆಡಿ ಆಯಿತು. ಇವಾಗ ಒಂದು ಪಾತ್ರೆಗೆ ಹಾಕ್ಕೊಂಡು ಇದನ್ನು ಸೈಡಲ್ಲಿ ಇಟ್ಕೋತಾ ಇದ್ದೀನಿ. ಓಕೆ, ಈಗ ಎಲ್ಲ ಐಟಮ್ ರೆಡಿ ಆಗಿದೆ. ಈಗ ನಾನು ಕುಕ್ಕರನ್ನು ಕಾಯಕ್ಕೆ ಇಡ್ತಾ ಇದ್ದೀನಿ. ಕುಕ್ಕರ್ ಕಾದ ನಂತರ 1 ಟೇಬಲ್ ಸ್ಪೂನಷ್ಟು ಎಣ್ಣೆಯನ್ನು ಹಾಕೋತಾ ಇದ್ದೀನಿ. ಎಣ್ಣೆ ಚೆನ್ನಾಗಿ ಕಾಯಲಿ. ಕಾದ ನಂತರ ಪಲಾವ್ ಎಲೆಯನ್ನು ಹಾಕ್ಕೊಂಡಿದ್ದೀನಿ. ಇವಾಗ ಕ್ರಷ್ ಮಾಡ್ಕೊಂಡಿದ್ದ ಬೆಳ್ಳುಳ್ಳಿ ಮತ್ತು ಸ್ಪೈಸಸ್ ಎಲ್ಲ ಮಸಾಲೆಗಳು ಕ್ರಷ್ ಮಾಡಿದ್ದೆಲ್ಲ ಅದನ್ನು ಹಾಕ್ಕೊಂಡು ಎಣ್ಣೆಯಲ್ಲಿ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಇವು ಒಂದು ಸ್ವಲ್ಪ ಫ್ರೈ ಆಗಬೇಕು. ಚೆನ್ನಾಗಿ ಫ್ರೈ ಆಗಲಿ ಎಣ್ಣೆಯಲ್ಲಿ. ಇವಾಗ ಹಸಿಮೆಣಸಿನ್ಕಾಯಿ ಹಾಕ್ಕೊಂಡಿದ್ದೀನಿ. ಈರುಳ್ಳಿ, ಸಣ್ಣಕ್ಕೆ ಹೆಚ್ಕೊಂಡಿರುವ ಈರುಳ್ಳಿ ಎಲ್ಲನೂ ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಆಗೋಕ್ಕೆ ಬಿಡಿ. ಇದು ಒಂದು ಸ್ವಲ್ಪ ಹೊತ್ತು ಹಿಡಿಯುತ್ತೆ. ಕ್ರಷ್ ಮಾಡಿರ್ತಕ್ಕಂತಹ ಶುಂಠಿ ಮಸಾಲೆ ಪೇಸ್ಟ್ ಹಾಗೆ ಈರುಳ್ಳಿ ಹಸಿಮೆಣಸಿನ್ಕಾಯಿ ಇವೆಲ್ಲ ಎಣ್ಣೆಯಲ್ಲಿ ಸೂಪರಾಗಿ ಫ್ರೈ ಆಗಕ್ಕೆ ಬಿಡಿ. ಹರಳುಪ್ಪನ್ನು ಹಾಕೋತಾ ಇದ್ದೀನಿ ನಾನಿಲ್ಲಿ. ಉಪ್ಪು ರುಚಿ ನೋಡಿಕೊಂಡು ನೀವು ಬಳಸ್ಕೊಳ್ಳಿ. ಹರಳುಪ್ಪು ಹಾಕೋದ್ರಿಂದ ಈರುಳ್ಳಿ ಎಲ್ಲ ಬೇಗನೆ ಸಾಫ್ಟ್ ಆಗುತ್ತೆ, ಹಾಗೆ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಆಗುತ್ತೆ. ಕಟ್ ಮಾಡಿರುವ ಟೊಮೆಟೊ ಹಣ್ಣನ್ನು ಹಾಕ್ಕೊಂಡಿದ್ದೀನಿ. ಟೊಮೆಟೊ ಹಣ್ಣು ಎಣ್ಣೆಯಲ್ಲಿ ಫ್ರೈ ಆಗಲಿ. ಇವಾಗ ಸೌಟಲ್ಲಿ ಈ ರೀತಿಯಾಗಿ ಚೆನ್ನಾಗಿ ಕಲಿಸ್ಕೊಳ್ಳಿ. ಒಂದು ಟೊಮೆಟೊ ಹಣ್ಣು ಸಾಫ್ಟ್ ಆಗೋವರೆಗೆ ನೀವು ಕಲಿಸ್ಕೋಬೇಕು. ಇದೀಗ ಟೊಮೆಟೊ ಹಣ್ಣು ಬೇಯ್ತಾ ಇರಬೇಕಾದ್ರೆ ಅರಿಶಿನ ಪುಡಿ ಹಾಕೋತಾ ಇದ್ದೀನಿ, ಧನಿಯಾ ಪುಡಿ, ಬ್ಯಾಡಗಿ ಮೆಣಸಿನ ಪುಡಿ ಹಾಕ್ಕೊಂಡಿದ್ದೀನಿ. ಕಲರ್ ಬರುತ್ತಲ್ವ, ಕಲರ್ಗೋಸ್ಕರ ನಾನು ಸ್ವಲ್ಪ ಬ್ಯಾಡಗಿ ಮೆಣಸಿನ ಕಲರ್ನ ಹಾಕ್ಕೊಂಡಿದ್ದೀನಿ. ಹಾಗೆ ಹಚ್ಕಾರದ ಪುಡಿ. ಇವನ್ನೆಲ್ಲ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಒಂದು ಸ್ವಲ್ಪ ಸಮಯ ಚೆನ್ನಾಗಿ, ಅಂದರೆ ಟೊಮೆಟೊ ಹಣ್ಣು ಎಲ್ಲ ಎಣ್ಣೆಯಲ್ಲಿ ಬೆರೆತು ಎಲ್ಲ ಸಾಫ್ಟಾಗಿ ತಿಕ್ಕಾಗಿ ಗ್ರೇವಿ ಬರೋವರೆಗೆ ನೀವಿದನ್ನ ಬೇಯಕ್ಕೆ ಬಿಡಬೇಕು. ಮಧ್ಯ ಮಧ್ಯ ಸೌಟ್ ಹಾಕ್ಕೊಂಡು ಚೆನ್ನಾಗಿ ಕಲಿಸ್ಕೊತಾ ಇರಬೇಕು, ಇಲ್ಲಾಂದರೆ ಕೆಳಭಾಗ ತಳ ಹಿಡ್ಕೊತಾರೆ. ನಾನಿಲ್ಲಿ ಪುದೀನ ಎಲೆಯನ್ನು ಹಾಕೋತಾ ಇದ್ದೀನಿ. ಡ್ರೈ ಪುದೀನ ಎಲೆ ಹಾಕ್ಕೊಂಡಿದ್ದೀನಿ. ನೀವು ಹಸಿ ಸಿಕ್ಕಿದ್ರೆ ಹಸಿನೇ ಹಾಕ್ಕೊಳ್ಳಿ. ಕೊತ್ತಂಬರಿ ಸೊಪ್ಪು ಸ್ವಲ್ಪ. ಇವಾಗ ಇದನ್ನೂ ಚೆನ್ನಾಗಿ ಕಲಿಸ್ಕೊಳ್ಳಿ. ಎಣ್ಣೆಯಲ್ಲಿ ಬೆರೆಸಿ ಒಂದು ಫ್ರೈ ಆಗೋವರೆಗೆ ಬಿಡಬೇಕು. ಓಕೆ, ಕಲಿಸ್ಕೊಂಡಾಗಿದೆ. ಈಗ ಸ್ವಲ್ಪ ಬೇಯಲಿ. ನೋಡಿ ಚೆನ್ನಾಗಿ ಬೇಯ್ತಾ ಇದೆ. ಮತ್ತೆ ಸೌಟ್ ಹಾಕ್ಕೊಂಡು ಮಧ್ಯ ಮಧ್ಯ ಕಲಿಸ್ಕೋಬೇಕು. ನೋಡಿ ಗ್ರೇವಿ ಪೇಸ್ಟ್ ಬರ್ತಾ ಇದಲ್ವಾ, ಈ ರೀತಿಯಾಗಿ ಸಂಪೂರ್ಣವಾಗಿ ಟೊಮೆಟೊ ಎಲ್ಲ ಬೆಂದು ನೋಡಿ ಈ ರೀತಿಯಾಗಿ ಫುಲ್ ಹಿಂಗೆ
ಪೇಸ್ಟ್ ತಿಕ್ ಗ್ರೇವಿ ಆಗಬೇಕು. ಅಲ್ಲಿವರೆಗೆ ಚೆನ್ನಾಗಿ ಟೊಮೆಟೊನ ಬೇಯಿಸ್ಕೋಬೇಕು ಎಣ್ಣೆಯಲ್ಲಿ. ಗ್ರೇವಿ ಎಲ್ಲ ಚೆನ್ನಾಗಿ ಬೆರೆತ್ಕೋಬೇಕು. ನಾನಿಲ್ಲಿ 1 ಕಪ್ ಅಕ್ಕಿ ಅಂದರೆ 1 ಕಪ್ ಅಕ್ಕಿ ಅಂದರೆ ಆ ಕಪ್ಪಲ್ಲಿ 6 ಗ್ಲಾಸಷ್ಟು ನೀರು ಬರುತ್ತೆ. ಹಾಗಾಗಿ ನಾನಿಲ್ಲಿ 6 ಗ್ಲಾಸ್ ಅಳತೆಯಷ್ಟು ನಾನು ನಿಮಗೆ ತೋರಿಸಿದ್ದೀನಿ ನೋಡಿ. 1 2 3 4 5 6 ಗ್ಲಾಸ್ ನೀರನ್ನು ಹಾಕೊಂಡಿದ್ದೀನಿ. 1 ಗ್ಲಾಸ್ ಅಕ್ಕಿಗೆ 2 ಗ್ಲಾಸಷ್ಟು ನೀರು. ಆ ಒಂದು ಮೆಷರ್ಮೆಂಟಲ್ಲಿ ನೀವು ಈ ಬಾತನ್ನು ತಯಾರು ಮಾಡ್ಕೊಳ್ಳಿ. ಇವಾಗ ಕಲಿಸ್ಕೊಂಡ ನಂತರ ಹರಳುಪ್ಪನ್ನು ಹಾಕ್ಕೊಂಡು ರುಚಿ ನೋಡಿಕೊಂಡು ಹರಳುಪ್ಪನ್ನು ಹಾಕ್ಕೊಳ್ಳಿ. ಇವಾಗ ಒಂದು ಮುಚ್ಚಳ ಮುಚ್ಚಿ ಒಂದು ಕುದಿ ಬರುವವರೆಗೆ ನೀವಿದನ್ನ ಬಿಡಬೇಕು. ಕುದಿ ಬರಲಿ ನೋಡೋಣ. ವಾವ್, ಸೂಪರಾಗಿ ಕುದಿ ಬರ್ತಾ ಇದೆ. ಇವಾಗ ಒಂದ್ಸತಿ ಚೆನ್ನಾಗಿ ಕಲಿಸ್ಕೊಂಡು ಉಪ್ಪು ಖಾರ ರುಚಿ ಏನಿದೆ, ಉಪ್ಪು ಖಾರ ಎಲ್ಲ ಇದೆಯಾ ಅಂತ ರುಚಿಯನ್ನು ಚೆಕ್ ಮಾಡ್ಕೊಳ್ಳಿ. ಸಪೋಸ್ ಈ ಟೈಮಲ್ಲಿ ನಿಮಗೆ ಖಾರ ಬೇಕಂದರೆ ಮಧ್ಯದಲ್ಲಿ ಸ್ವಲ್ಪ ಹಚ್ಚ ಖಾರದ ಪುಡಿ ಹಾಕ್ಕೊಂಡು ಟೇಸ್ಟನ್ನು ಬ್ಯಾಲೆನ್ಸ್ ಮಾಡ್ಬೋದು. ಹಾಗೆ ಉಪ್ಪು ಬೇಕಂದರೆ ನೋಡಿಕೊಂಡು ಟೇಸ್ಟ್ ನೋಡಿಕೊಂಡು ಹಾಕ್ಕೊಳ್ಳಿ. ನನಗೆ ಸ್ವಲ್ಪ ಉಪ್ಪು ಕಡಿಮೆ ಆಗಿದೆ, ನಾನು ಹಾಕ್ಕೊಂಡಿದ್ದೀನಿ. ಈಗ ನೆನೆಸಿಟ್ಟಿರ್ತಕ್ಕಂತಹ ಅಕ್ಕಿಯನ್ನು ಹಾಕೋತಾ ಇದ್ದೀನಿ. ಬಾತ್ ಮಾಡೋಕ್ಕೆ ಮುಂಚೆ ಸ್ವಲ್ಪ ನೆನೆಯೋಕ್ಕೆ ಹಾಕಿಟ್ರೆ ಅಕ್ಕಿ ಬಾತ್ ಉದ್ರುದ್ರಾಗಿ ಚೆನ್ನಾಗಿ ಬರುತ್ತೆ. ಇವಾಗ ಚೆನ್ನಾಗಿ ಕಲಿಸ್ಬಿಟ್ಟು 1 ಸ್ಪೂನಷ್ಟು ತುಪ್ಪನ ಹಾಕೋತಾ ಇದ್ದೀನಿ. ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನಂತರ ಇದು ಕುದಿಯಕ್ಕೆ ಬಿಡ್ಬೇಕು ನೀವು. ಈಗ ನೋಡಿ ಕುದಿ ಬರಬೇಕು. ಕುದಿತಾ 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 ಸ್ವಲ್ಪ ಅನ್ನ ಎಲ್ಲ ಸ್ವಲ್ಪ ಗಟ್ಟಿ ಆಗ್ತಾ ಬರಬೇಕಾದ್ರೇ ಮುಚ್ಚಳ ಮುಚ್ಚಬೇಕು. ಅಲ್ಲಿವರೆಗೆ ಚೆನ್ನಾಗಿ ಕುದಿಯಕ್ಕೆ ಬಿಡಿ. ಅಕ್ಕಿ ಹಾಕಿದ್ಮೇಲೆ ರುಚಿ ನೋಡ್ಕೊಳ್ಳಿ, ಉಪ್ಪು ಬೇಕಾದರೆ ಬೆರೆಸ್ಕೋಬೋದು. ಸೂಪರಾಗಿ ಕೊತ ಕೊತ ಅಂತ ಕುದೀತಾ ಇದೆ ನೋಡಿ. ಈಗ ಚೆನ್ನಾಗಿ ಕಲಿಸ್ಕೊಂಡ ನಂತರ ನಾನೀಗ ಮುಚ್ಚಳನ ಮುಚ್ಚಿಬಿಟ್ಟು ಕುಕ್ಕರ್ ಮುಚ್ಚಳ ಮುಚ್ತಾ ಇದ್ದೀನಿ. ಮುಚ್ಚಿ ಆದ ನಂತರ ಅದಕ್ಕೊಂದು ವೆಯ್ಟನ್ನು ಹಾಕ್ತಾ ಇದ್ದೀನಿ. ವೆಯ್ಟ್ ಹಾಕಿ ಇವಾಗ 1 ವಿಷಲ್ ಆಗೋಕ್ಕೆ ಬಿಡಬೇಕು. ನೋಡಿ 1 ವಿಷಲ್ ಆಗಿದೆ. ಕುಕ್ಕರ್ 1 ವಿಷಲ್ ಕೂಗಿದೆ. ಇವಾಗ ಸ್ಟವನ್ನು ಆಫ್ ಮಾಡ್ಕೋತಾ ಇದ್ದೀನಿ. ಸ್ಟವ್ ಆಫ್ ಮಾಡ್ಕೊಂಡ ನಂತರ ಕುಕ್ಕರ್ ಬಿಸಿ ತಣ್ಣಗಾದ್ಮೇಲೆ ನಾನು ಇವಾಗ ಓಪನ್ ಮಾಡ್ತಾ ಇದ್ದೀನಿ. ವಾವ್, ಟೊಮೆಟೊ ಬಾತ್ ಸೂಪರಾಗಿ ಬಂದಿದೆ ನೋಡಿ. ಇವಾಗ ಚೆನ್ನಾಗಿ ಕಲಿಸ್ಕೊಂಡು ಸ್ಪೂನಲ್ಲಿ ಚೆನ್ನಾಗಿ ಈ ಥರ ಮಿಕ್ಸ್ ಮಾಡ್ಕೊಳ್ಳಿ. ಯಾಕಂದರೆ ಮೇಲ್ಭಾಗ ಮಸಾಲೆ ನಿಂತಿರುತ್ತೆ. ಸೊ ಅನ್ನ ಅವೆರಡು ಚೆನ್ನಾಗಿ ಮಿಕ್ಸ್ ಆಗಬೇಕು. ಒಂದ್ಸತಿ ಚೆನ್ನಾಗಿ ಈ ರೀತಿಯಾಗಿ ಸೌಟಲ್ಲಿ ಕಲಿಸ್ಕೊಳ್ಳಿ. ಟೊಮೆಟೊ ಬಾತ್, ಸೂಪರ್ ಆಗಿರ್ತಕ್ಕಂತಹ ಟೊಮೆಟೊ ಬಾತ್ ರೆಸಿಪಿ ರೆಡಿಯಾಗಿದೆ. ಇದನ್ನು ಈಗ ನಾನು ಒಂದು ಪಾತ್ರೆಗೆ ಹಾಕೋತಾ ಇದ್ದೀನಿ. ಈಸಿಯಾಗಿರ್ತಕ್ಕಂತಹ ಟೊಮೆಟೊ ಬಾತ್ ರೆಸಿಪಿ. ಫ್ರೆಂಡ್ಸ್, ಹೇಗೆ ಮಾಡೋದು ಅಂತ ನೋಡ್ಕೊಂಡ್ರಲ್ಲ, ಖಂಡಿತವಾಗ್ಲೂ ಟ್ರೈ ಮಾಡಿ. ನಿಮಗೆ ಬೆಳಗ್ಗೆ ಅರ್ಜೆಂಟಾಗಿ ಕೆಲಸ ಮಾಡ್ತಕ್ಕಂಥವ್ರಿಗೆ ಈ ರೀತಿಯಾಗಿ ಬಾತ್ ಮಾಡಿಕೊಂಡ್ರೆ ಲಂಚ್ ಬಾಕ್ಸಿಗೂ ಹಾಕೋಬಹುದು. ಹಾಗೂ ಸ್ಕೂಲ್ಗೆ ಮಕ್ಕಳಿಗೆ ಅರ್ಜೆಂಟಾಗಿ ಕಳಿಸ್ಬೇಕಾದಂಗೆ ಈ ರೀತಿಯಾಗಿ ಟೊಮೆಟೊ ಬಾತನ್ನು ಮಾಡಿ ಅವ್ರಿಗೆ ಟಿಫನ್ ಬಾಕ್ಸಿಗೆ ಹಾಕ್ಕೊಟ್ರೆ ಮಕ್ಕಳು ಸೂಪರಾಗಿ ಇಷ್ಟಪಟ್ಟು ತಿಂತಾರೆ. ಈ ಟೊಮೆಟೊ ಬಾತು ಅದ್ರ ಜೊತೆಗೆ ಮೊಸರು ರಾಯ್ತಾ, ಒಂದು ಸ್ವಲ್ಪ ಸೌತೆಕಾಯಿ ಸ್ಲೈಸಸ್ ಇವೆಲ್ಲ ಮಿಕ್ಸ್ ಮಾಡ್ಕೊಂಡು ತಿಂತಾ ಇದ್ರೆ ವಾರೇ ವಾ, ಸೂಪರ್ ಟೇಸ್ಟಾಗಿರುತ್ತೆ. ಈ ರೆಸಿಪಿ ನೀವು ಟ್ರೈ ಮಾಡಿ ನನಗೆ ಈ ಟೊಮೆಟೊ ಬಾತ್ ಹೇಗಿತ್ತು ಟೇಸ್ಟ್ ಅಂತ ನನಗೆ ಕಮೆಂಟ್ ಮೂಲಕ ತಿಳಿಸಿ. ಹಾಗೆ ನನ್ನ ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಡಿ, ಶೇರ್ ಮಾಡಿ.
ಮತ್ತಷ್ಟು ಈ ರೀತಿಯಾದ ಡಿಫ್ರೆಂಟ್ ರೆಸಿಪೀಸ್ಗೆ ದಮಯಂತೀಸ್ ವೆಜ್ ರೆಸಿಪೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಮತ್ತೊಂದು ಹೊಸ ವಿಡಿಯೋದೊಂದಿಗೆ ಮತ್ತೆ ಸಿಗ್ತೀನಿ. ನಮಸ್ಕಾರ. ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದ.